ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಒಂದು ಪುಟಾಣಿ ಮಾತಿನೊಂದಿಗೆ ನಮ್ಮ ಇವತ್ತಿನ ವಿಷಯವನ್ನು ಶುರು ಮಾಡೋಣ ಫ್ರೆಂಡ್ಸ್. ಹಣೆ ಬರಹದಲ್ಲಿ ಜೀವನವಿಲ್ಲ, ಹಣೆಯ ಬೆವರಿನಲ್ಲಿ ಜೀವನವಿದೆ. ಹಾಲು ಕೊಟ್ಟೋಳು ಅಮ್ಮ, ಹಣೆ ಬರಹ ಬರೆಯೋನು ಬ್ರಹ್ಮ. ಜೀವನವೆಂದರೆ ಇಷ್ಟೇ, ಬಯಸಿದಾಗ ಬಯಸಿದ್ದು ಸಿಗುವುದಿಲ್ಲ, ಸಿಗುವ ಹೊತ್ತಿಗೆ ಬಯಕೆಗಳೇ ಇರುವುದಿಲ್ಲ. ಪ್ರವಾಹಕ್ಕೆದುರಾಗಿ ಎಂದೂ ಈಜಬೇಡ, ಕಷ್ಟ ಬಂತೆಂದು ಎಂದು ಬೆನ್ನು ಕೊಟ್ಟು ನಿಲ್ಲಬೇಡ. ಫ್ರೆಂಡ್ಸ್, ಇವತ್ತಿನ ವಿಷಯನ ಶುರು ಮಾಡೋಣ ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದು HMPV ಏನಿದೆ, ಇವಾಗ ಹೊಸದಾಗಿ ವೈರಸ್ ಬರ್ತಿದೆ ಅಂತ ಎಲ್ಲ ಕಡೆ ವಿಷಯ ಸ್ಪ್ರೆಡ್ ಆಗ್ತಿದೆ. ಇದ್ರ ಬಗ್ಗೆ ಕೆಲವೊಂದಷ್ಟು ಜಾಗೃತಿ ಮೂಡಿಸೋಣ ಅನ್ನೋ ಸಲುವಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ HMPV ಏನಿದೆ ವೈರಸ್, ಇದು ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಡೆಲ್ಲಿಯಲ್ಲಿ ಅಂದರೆ ದೆಹಲಿಯಲ್ಲಿ ಕಂಡು ಬಂದಿದೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಎಚ್ಚರಿಕೆ, ಜನಜಾಗೃತಿ ಮೂಡಿಸ್ಬೇಕು ಅನ್ನೋ ಸಲುವಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಸಹ ಚೀನಾದಿಂದಲೇ ಬಂದಿರುವಂಥ ಒಂದು ವೈರಸ್. ಈ ವೆದರ್ ಏನಿದೆ, ಈ ಚಳಿಗಾಲ ಏನಿದೆ, ಇದರಲ್ಲಿ ಸಾಮಾನ್ಯವಾಗಿ ಸೋಂಕುಗಳು ಕಂಡುಬರೋದು ಸರ್ವೇ ಸಾಮಾನ್ಯ. ಏನು ಸೋಂಕು ಅದು ಅಂತ ಅಂದರೆ ಕೆಮ್ಮು, ನೆಗಡಿ, ಗಂಟಲು ನೋವು ಏನಿದೆ, ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಒಂದು ರೌಂಡ್ ಬಂದು ವಿಸಿಟ್ ಕೊಟ್ಟು ಹೋಗೇ ಹೋಗುತ್ತೆ. ಇದು ಜನರಲಿ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಈ ಏನಿದೆ HMPV ವೈರಸ್ ಕೂಡ, ಅದು ಕೂಡ ಇದು ಕೆಮ್ಮು, ನೆಗಡಿ ಈ ಥರನೇ ಇದು ವೈರಸ್ ಬರುವಂಥದ್ದು. ಇದು ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಈಗ ಸರ್ಕಾರ ತಿಳಿಸ್ತಾ ಇದೆ. ಇದು ಒಂದು ಉಸಿರಾಟದ ಸಂಬಂಧಿ ಸೋಂಕು. ಭಯಪಡೋ ಅವಶ್ಯಕತೆ ಇಲ್ಲ, ಜಾಗೃತರಾಗಿರಬೇಕು. ಯಾವ ಥರ ಜಾಗೃತರಾಗಿರಬೇಕು? ಈ ವೆದರ್ಗೆ ನಾವು ಸಾಮಾನ್ಯವಾಗಿ ಹೇಗಿರ್ತೀವಿ? ಬೆಚ್ಚಗಿರ್ತೀವಿ. ತುಂಬ ಬಾಡಿಗೆ ಕೋಲ್ಡ್ ಆಗದೆ ಇರೋ ಥರ ನೋಡ್ಕೋತೀವಿ. ಇದು ಕೂಡ ಅದೇ ರೀತಿ ವೈರಸ್ ಅಂತ ನಾವು ಮೈಂಡಲ್ಲಿ ತಗೋಬೇಕು. ಮತ್ತು ಏನಪ್ಪ ಅಂದರೆ ಈ ಚಳಿಗಾಲಕ್ಕೆ ನಾವು ಹೇಗಿರ್ತೀವಿ, ಹೊರಗಡೆ ಎಲ್ಲೂ ಜಾಸ್ತಿ ಇಬ್ನಿನಲ್ಲಿ ಓಡಾಡಬಾರ್ದು. ಓಡಾಡಬೇಕಾದ ನೆಸೆಸಿಟಿ ಇರುತ್ತೆ. ವಾಕ್ ಮಾಡ್ತಾರೆ ಅರ್ಲಿ ಮಾರ್ನಿಂಗು, ಒಂದು ಸ್ಕಾರ್ಫ್ ಕಟ್ಕೊಳ್ಳೋದು, ಸ್ವೆಟರ್ ಹಾಕ್ಕೊಳ್ಳೋದು, ಕಾಟನ್ ಇಟ್ಕೊಳ್ಳೋದು, ಇದೆಲ್ಲ ಜನರಲಿ ಪಾಲಿಸಬೇಕಾದಂಥ ವಿಷಯ. ಮತ್ತು ಎರಡನೇದಾಗಿ, ಇವಾಗ ಅದು ಹೆವಿ ಕೋಲ್ಡ್ ಅನ್ನೋದು ಏನಿದೆ, ಅದಕ್ಕೆ ನೀವು ಕಾಟನ್ಗೆ ಒಂದು ಬೆಳ್ಳುಳ್ಳಿ ಇಟ್ಕೋಬೋದು, ಅಥವಾ ಬೆಳ್ಳುಳ್ಳಿ ಎಸಳು. ಬೆಳ್ಳುಳ್ಳಿ ಅಂದರೆ ಎಷ್ಟಪ್ಪ, ಬೆಳ್ಳುಳ್ಳಿ ನಾವು ಕಿವಿನಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಬೆಳ್ಳುಳ್ಳಿ ಎಸಳನ್ನು ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಸ್ವಲ್ಪ ಜಜ್ಜಿಬಿಟ್ರು ಬೆಟರು, ಇನ್ನೂ ಒಳ್ಳೆಯದು, ಬೆಚ್ಚಗಿರುತ್ತೆ. ಇಲ್ಲಾಂದರೆ ಹಾಗೆ ಕಾಟನಲ್ಲಿ ಸುತ್ತಿ ನಾವು ಎರಡೂ ಕಿವಿಗೆ ಇಟ್ಕೋಬೋದು. ಒಂದು, ಇಲ್ಲಾಂದರೆ ವಿಕ್ಸ್ ಅಂತ ಏನಿರುತ್ತೆ ಅದನ್ನು ಸ್ವಲ್ಪ ಹತ್ತಿಗೆ ಅಜ್ಜಿ ನಾವು ಎರಡೂ ಕಿವಿಗೆ ಇಟ್ಕೋಬೋದು. ಎರಡನೇದು, ಇನ್ನೂ ಒಂದು ಏನಂದರೆ ನೀಲಗಿರಿ ತೈಲ ಎಲ್ಲದಕ್ಕಿಂತ ಬೆಟರ್. ನೀಲಗಿರಿ ತೈಲವನ್ನು ನಾವು ಹತ್ತಿಗೆ ಕಾಟನ್ಗೆ ಅಜ್ಜಿ ಅದನ್ನು ಎರಡು ಕಿವಿಗೆ ಇಟ್ಕೊಂಡ್ರೆ ನಮ್ಮ ಬಾಡಿ ಬೆಚ್ಚಗಿರುತ್ತೆ. ಮತ್ತು ನಮ್ಮ ಪಾದಗಳಿಗೆ ನೀಲಗಿರಿ ತೈಲವನ್ನು ಚೆನ್ನಾಗಿ ನೈಟ್ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದು. ಈ ಚಳಿಗಾಲಕ್ಕೆ ಪ್ರೊಟೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಸ್ವೆಟರ್, ಎವ್ರಿ ಟೈಮ್ ಸ್ವೆಟರ್ ಹಾಕ್ಕೊಳ್ಳೋದು ಬೆಟರು. ಮಕ್ಕಳಿಗೆ ತುಂಬ ಬೆಚ್ಚಗಿಡಬೇಕು. ಇದು ಆ ಏಜು ಈ ಏಜು ಅಂತ ಏನೂ ಇಲ್ಲ. ಈ HMPV ವೈರಸ್ ಏನಿದೆ ಅದು ಪ್ರತಿಯೊಂದು ಏಜ್ನವರಿಗೂ ಕಾಣಿಸ್ಕೊಳ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಈ ವೆದರಲ್ಲಿ ತುಂಬ ಬೆಚ್ಚಗಿರಬೇಕಾಗಿರೋದು, ಈ ಕೋಲ್ಡ್ನ ನಾವು ತಡೆಗಟ್ಕೊಬೇಕಾಗಿರೋದು ತುಂಬ ಮುಖ್ಯವಾದದ್ದಾಗಿದೆ. ಮತ್ತು ಬಿಸಿನೀರು, ತಣ್ಣೀರನ್ನ ಬಳಸಬೇಡಿ, ಬಿಸಿನೀರನ್ನೇ ಆದಷ್ಟು ಯೂಸ್ ಮಾಡೋದ್ರಿಂದ ಇದನ್ನು ತಡೆಗಟ್ಟಬಹುದು. ಕೋಲ್ಡ್ ಆದ ತಕ್ಷಣ ಹೋಗಿ ಮೆಡಿಕಲಲ್ಲಿ ಟ್ಯಾಬ್ಲೆಟ್ ತೊಗೊಳೋದಕ್ಕಿಂತ ಬೆಟರ್ ಡಾಕ್ಟ್ರ್ ಹತ್ರ ಒಂದು ಸಜೆಸ್ಟ್ ತೊಗೊಳ್ಳೋದು ಬೆಟರು. ಇದಿಷ್ಟನ್ನು ನೀವು ಪಾಲಿಸ್ಕೊಂಡು ಬಂದರೆ ಈ ವೈರಸ್ಸು ನಮ್ಮ ಹತ್ರ ಸುಳಿಯಲ್ಲ ಅಂತ ನನ್ನ ನಂಬಿಕೆ. ಸರ್ಕಾರನೂ ಇದೇ ರೀತಿ ಜಾಗೃತಿನ ಮೂಡಿಸ್ತಾ ಇರೋದ್ರಿಂದ ದಯವಿಟ್ಟು ಪ್ರತಿಯೊಬ್ಬರು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ. ಮತ್ತು
ಏನು ಹೇಳಿದ್ದೀವಿ ಅದನ್ನು ದಯವಿಟ್ಟು ಫಾಲೋಅಪ್ ಮಾಡಿ ಈ ರೋಗದಿಂದ ಎಲ್ಲರೂ ಮುಕ್ತರಾಗೋಣ ಅಂತ ಕೇಳ್ತೀನಿ. ಈ ವೈರಸ್ ಹೇಗೆ ಚೀನಾದಿಂದ ಬಂದಿದೆ ಹಾಗೆ ಓಡಿಸ್ಬಿಡೋಣ ಅನ್ನೋದು ನನ್ನ ಒಂದು ಮಾತು ಅಷ್ಟೇ. ಪ್ರತಿಯೊಬ್ಬರು ಆದಷ್ಟು ಜಾಗೃತವಾಗಿರಿ ಅಂತ ಹೇಳ್ತಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಆದಷ್ಟು ಶೇರ್ ಮಾಡಿ. ಎಲ್ರಿಗೂ ವಿಷಯ ಮುಟ್ಟಲಿ, ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಇರಲಿ. ಹೆದರೋ ಅವಶ್ಯಕತೆ ಇಲ್ಲ. ಹೆದರಿಕೆಯಿಂದ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ. ಅದ್ರ ಬದಲು ಬೆಚ್ಚಗಿರೋದು ಬೆಟರ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.